ಹೇ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ. ಹಾಗೆ ಅಪ್ಲೈ ಮಾಡಲಿಕ್ಕೆ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದ್ದಾವೆ ಅಂತ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲೊಬ್ಬರು ಮಹಾನ್ ವ್ಯಕ್ತಿ ಕಾಮೆಂಟ್ ಮಾಡಿದ್ದಾರೆ, ಯಾವುದೇ ಡಿಪಾರ್ಟ್ಮೆಂಟಿಂದ ಅಫಿಷಿಯಲ್ ಇನ್ಫಾರ್ಮೇಷನ್ ಬರೋದಿಲ್ಲ ಅಂತೆ. ಆ್ಯಂಡ್ ನಾನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಕಾಮೆಂಟ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನನ್ನ ಜನರಿಗೆ ಗೊತ್ತು ನಾನು ಹೇಗೆ ರಿಪ್ಲೈ ಮಾಡ್ತೀನಿ, ಹೇಗೆ ರೆಸ್ಪಾನ್ಸ್ ಕೊಡ್ತೀನಿ ಅಂತ. ನೀವು ಹೇಳೋ ಅವಶ್ಯಕತೆ ಇಲ್ಲ, ಓಕೆನಾ. ಆ್ಯಂಡ್ ಎಸ್, ಅಫಿಷಿಯಲ್ ಅಪ್ಡೇಟ್ ಅಂತೂ ಸತ್ರೂ ಬರೋದಿಲ್ಲ ನ್ಯೂಸಲ್ಲಿ, ಓಕೆನಾ. ನನ್ನ ಜನರಿಗೋಸ್ಕರ ನಾನು ಯುವ ನಿಧಿಗೆ ಕಾಲ್ ಮಾಡಿಬಿಟ್ಟು ಎಲ್ಲ ಅಪ್ಡೇಟ್ಸ್ ತೊಗೊಳ್ತೀನಿ ನೋಡಿ, ಅಪ್ಡೇಟ್ಸ್ ತೊಗೊಂಡು ಹೇಳ್ತೀನಿ ನೋಡಿ, ನಾನೇ ಫೂಲ್ ಅಂತ ಅಂದ್ಕೊಳ್ಬೇಕು. ಬಟ್ ನನ್ನ ಜನರಿಗೋಸ್ಕರ ನಾನು ಮಾಡ್ತೀನಿ. ಬಿಕಾಸ್ ಅವರು ನನ್ನ ಮೇಲೆ ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಯಾಕಂದರೆ ಎಲ್ಲೂ ಕಡೆ ನ್ಯೂಸ್ ಸಿಗೋದಿಲ್ಲ, ನ್ಯೂಸಲ್ಲೂ ಕೂಡ ಹೇಳೋದಿಲ್ಲ. ನನ್ನ ವೀಡಿಯೋಸ್ಗೋಸ್ಕರ ಅವರು ವೆಯ್ಟ್ ಮಾಡ್ತಾರೆ, ಒಂದು ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಸೊ ನಾನು ಅವ್ರಿಗೋಸ್ಕರ ಅಪ್ಡೇಟ್ ತಿಳಿಸ್ತೀನಿ, ಓಕೆ. ಆ್ಯಂಡ್ ಇವ್ರು ಹೇಳ್ತಾರೆ ಯಾವುದು ಇದು ಬರಲ್ಲ, ಏನು ಕಾಲ್, ಇದು ಏನಂತಾರೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅಂತ. ಬಟ್ ಇವ್ರು ಎಲ್ಲ ವೀಡಿಯೋಸ್ಗೆ ನೀವು ನೋಡಬೇಕು, ಇವತ್ತು ಕ್ರೆಡಿಟ್ ಆಗಿದೆ ದುಡ್ಡು ಅಂತ ಹೇಳ್ತಾರೆ. ಸುಮ್ಮನೆ ಫೇಕಾಗಿ ಕೊಡಬೇಡಿ. ಬಿಕಾಸ್ ನಾನು ಒಂದು ಸಲ ಬ್ಲಾಕ್ ಮಾಡಿದೆ ಕಾಮೆಂಟ್ಸ್ ಅಂತಂದರೆ ಲೈಫ್ ಲಾಂಗ್ ನೀವು ನನ್ನ ವೀಡಿಯೋಸ್ಗೆ ಕಾಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಯಾರು ಕೂಡ ಕಾಮೆಂಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕಾಮೆಂಟ್ ಮಾಡಿ, ಓಕೆನಾ. ಸೊ ಇವರೇ ಹೇಳ್ತಾರೆ ಯಾವುದು ಇನ್ಫಾರ್ಮೇಷನ್ ಸಿಗೋಲ್ಲ, ಯುವ ನಿಧಿಗೆ ಕಾಲ್ ಹೋಗಲ್ಲ, ಸುಮ್ಮನೆ ಯಾಕೆ ಫೇಕ್ ಇನ್ಫಾರ್ಮೇಷನ್ ಕೊಡ್ತೀರಾ ಅಂತ. ಬಟ್ ಇವರೇ ಕಾಲ್ ಮಾಡಿಬಿಟ್ಟು ಆಧಾರ್ ಸೀಡಿಂಗ್ ಮಾಡಿಸಿದಾರಂತೆ, ಇವಾಗ ದುಡ್ಡು ಬರುತ್ತೆ ಅಂತ. ಇದು ಯಾವ ನ್ಯಾಯ? ಡಬಲ್ ಪರ್ಸನ್, ಇವರು ಡಬಲ್ ಫೇಸ್ ಪರ್ಸನ್ ಅಂತ ಅನಿಸುತ್ತೆ ಅದಕ್ಕೆ, ಓಕೆನಾ. ಬಟ್ ಇಲ್ಲಿ ಇನ್ನೊಬ್ರು ಇದ್ದಾರೆ ನೋಡಿ, ಕಿಸ್ಸೆ ರಾಮ್ ಅಂತ. ಪಾಪ ಇವರು ತುಂಬ ಸಪೋರ್ಟ್ ಮಾಡ್ತಾರೆ. ಯಾರೇ ಒಂದು ರಾಂಗ್ ಕಾಮೆಂಟ್ಸ್ ಹಾಕಿದ್ರು ಕೂಡ ಅವರಿಗೆ ಅಲ್ಲೇ ಆನ್ಸರ್ ಮಾಡಿಬಿಡ್ತಾರೆ. ಬಿಕಾಸ್ ಹೀ ನೋಸ್ ದ್ಯಾಟ್ ಐ ವಿಲ್ ಟೆಲ್ ಜೆನ್ಯೂನ್ ಇನ್ಫಾರ್ಮೇಷನ್ ಅಂತ, ಐ ಆಲ್ವೇಸ್ ಟೆಲ್ ಜೆನ್ಯೂನ್ ಇನ್ಫಾರ್ಮೇಷನ್ ಅಂತ. ಸೊ ಈ ಥರ ಸಬ್ಸ್ಕ್ರೈಬರ್ಸ್, ಈ ಥರ ಜನರು ನನಗೆ ಬೇಕು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ. ಸೊ ಬನ್ನಿ ಇವಾಗ ಹೇಗೆ ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಯಾರಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ ಪ್ಲೀಸ್ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ಅವರು ಕೂಡ ಈ ಒಂದು ಯುವ ನಿಧಿ ಬೆನಿಫಿಟ್ಸ್ ತೊಗೊಳ್ಳಿ, ಓಕೆನಾ. ಸೊ ಬನ್ನಿ. ಸೊ ಬ್ರೌಸರ್ ಓಪನ್ ಮಾಡಿಕೊಂಡು ಸೇವಾ ಸಿಂಧು ಯುವ ನಿಧಿ ಅಂತ ಸರ್ಚ್ ಮಾಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದು ನೀವು ಡಿಗ್ರಿ ಕಂಪ್ಲೀಟ್ ಆಗಿ 6 ತಿಂಗಳಾಗಿರಬೇಕಾಗತ್ತೆ. ಆ್ಯಂಡ್ 6 ತಿಂಗಳ ಒಳಗಡೆ ನೀವು ಯಾವುದೇ ರೀತಿಯಾದಂಥ ಜಾಬ್ ಮಾಡಬಾರ್ದು. ಮತ್ತು IT ಟ್ಯಾಕ್ಸ್ ಅದೆಲ್ಲ ಏನಿರುತ್ತಲ್ಲ ಅದೇನೂ ಮಾಡ್ತಾ ಇರಬಾರ್ದು. ಅನ್ಎಂಪ್ಲಾಯ್ಡ್ ಇದ್ದೀರಾ 6 ತಿಂಗಳು ಡಿಗ್ರಿ ಮುಗಿಸಿ ಅಂತಂದರೆ ಅಂಥವರು ನೀವು ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಕಂಪ್ಲೀಟ್ ಮಾಡೋರಿಗೆ ತಿಂಗಳ 1500 ರೂಪೀಸ್ ಸಿಗುತ್ತೆ. ಅದರ್ ದೆನ್ ಡಿಪ್ಲೊಮಾ, ಬೇರೆ ಡಿಗ್ರಿ ಯಾವುದೇ ಡಿಗ್ರಿ ಆಗಿರಲಿ, ಸೊ ಅಂಥವ್ರಿಗೆ 3000 ರೂಪೀಸ್ ಪರ್ ಮಂತ್ ಸಿಗುತ್ತೆ. ಆ್ಯಂಡ್ ಇದು 2 ವರ್ಷದವರೆಗೂ ಸಿಗುತ್ತೆ. ಆ್ಯಂಡ್ 2 ವರ್ಷದ ಒಳಗಡೆ ನೀವೇನಾದರೂ ಹೈಯರ್ ಸ್ಟಡೀಸ್ ಅಥವಾ ಜಾಬ್ಗೆ ಸೇರ್ಕೊಂಡಿದ್ದೀರಾ, ಏನೇ ಒಂದು ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅಮೌಂಟ್ ಬರೋದನ್ನು ಸ್ಟಾಪ್ ಆಗುತ್ತೆ. ಆ್ಯಂಡ್ ಎಸ್, ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಂತ ಕೊಡೋದಿರುತ್ತೆ. ಸೊ ನಾವು ಅನ್ಎಂಪ್ಲಾಯ್ಡ್ ಇದ್ದೀವಿ ಅಂತ ಹೇಳಿ. ಸೊ ನಿಮ್ಗೇನಾದರೂ ಈ ಥರ ಹೈಯರ್ ಡಿಗ್ರೀಸ್ ಮತ್ತು ಲೈಕ್ ಏನಂತಾರೆ ಜಾಬ್ ಅದೇನಾದರೂ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬಾರ್ದು. ತಿಂಗಳ ಏನಿರುತ್ತಲ್ಲ ಅದು ಕೊಡಬಾರ್ದು. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಹಣ ಬರೋದನ್ನು ಸ್ಟಾಪ್ ಆಗೋಗ್ಬಿಡುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಅವರಿಗೆ ಗೊತ್ತಿರುತ್ತೆ ನೀವು ಯಾವುದೇ ಒಂದು ಡಿಗ್ರಿ ಅಥವಾ ಇದು ಗೊತ್ತಾದರೆ. ಬಟ್ ಸ್ಟಿಲ್ ಅವ್ರಿಗೆ ಗೊತ್ತಾಗಲಿ, ಅವರೇ ಸ್ಟಾಪ್ ಮಾಡಲಿ ಅಂತ ನೀವು ಅಂದ್ಕೋಬಾರ್ದು, ಓಕೆನಾ. ಸೊ ನಿಮಗೆ ಸಿಕ್ಕಿದೆ ಅಂತಂದರೆ ನೀವೇ ಆಟೋಮೆಟಿಕ್ಕಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಫೈನ್ ಕೂಡ ಬೀಳುತ್ತೆ ಅಂತ ಅಲ್ಲಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಓಕೆ. ಸೊ ಇವಾಗ ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ನೀವು, ಬಟ್ ಅನ್ಎಂಪ್ಲಾಯ್ಡ್ ಇರಬೇಕು. ಆ್ಯಂಡ್ 6 ತಿಂಗಳಾದಮೇಲೆ ಅಪ್ಲೈ ಮಾಡಬೇಕು. ಅಂದರೆ 6 ತಿಂಗಳ ಒಳಗಡೆ ಏನು ಅನ್ಎಂಪ್ಲಾಯ್ಡ್ ಇದ್ದೀವಿ ಅನ್ನೋರು ಅಪ್ಲೈ ಮಾಡಿ. ಸೊ ಇಲ್ಲಿ ಸೇವಾ ಸಿಂಧು 1 ಅಂತ ಏನು ವೆಬ್ಸೈಟ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಫಸ್ಟ್ ನೀವು ಸೇವಾ ಸಿಂಧುವಲ್ಲಿ ರಿಜಿಸ್ಟರ್ ಆಗಬೇಕು. ಹೊಸೊಬ್ಬರು ಇದ್ದೀರಾ ಅಂತಂದರೆ, ಫಸ್ಟ್ ಟೈಮ್ ನೀವು ಸೇವಾ ಸಿಂಧು ಓಪನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೊದಲು ರಿಜಿಸ್ಟರ್ ಆಗಿ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ಸೊ ರಿಜಿಸ್ಟರ್ ಆಗೋದು ತುಂಬಾ ಈಸಿ. ಇಲ್ಲಿ ಕೆಳಗಡೆ ರಿಜಿಸ್ಟರ್ ಹಿಯರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಸೊ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚರ್ನ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಒಂದು ಇನ್ಫಾರ್ಮೇಷನ್ನ ಕೇಳ್ತಾರೆ. ನೇಮ್, ಇಮೇಲ್ ಐ ಡಿ ಹಾಕೋಕ್ಕೆ ಹೇಳ್ತಾರೆ, ಫೋನ್ ನಂಬರ್ ಹಾಕೋಕ್ಕೆ ಹೇಳ್ತಾರೆ, ಮತ್ತು ಒಂದು ಪಾಸ್ವರ್ಡ್ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಎಲ್ಲನೂ ಕ್ರಿಯೇಟ್ ಮಾಡಿಬಿಟ್ಟು ರಿಜಿಸ್ಟರ್ ಆಗಬೇಕು. ಸಿಂಪಲ್ ಸ್ಟೆಪ್ಸ್ ಇದೆ. ರಿಜಿಸ್ಟರ್ ಎಲ್ಲ ಆದಮೇಲೆ ಹಾಗೆ ನೀವು ಇದೇ ಒಂದು ಪೇಜ್ಗೆ ಬರಬೇಕು. ಸೊ ಪೇಜ್ಗೆ ಬಂದು ನೀವು ಕೊಟ್ಟಿರ್ತೀರಲ್ವ ಮೊಬೈಲ್ ನಂಬರು ಎಂಟರ್ ಮಾಡಿ. ಹಾಗೆ ಪಾಸ್ವರ್ಡ್ ಕೂಡ ಕ್ರಿಯೇಟ್ ಮಾಡಲಿಕ್ಕೆ ಹೇಳ್ತಾರಲ್ವ. ಸೊ ಅದೇ ಪಾಸ್ವರ್ಡ್ನ ಇಲ್ಲಿ ನೀವು ಎಂಟರ್ ಮಾಡಿಕೊಂಡು ಈ ಕ್ಯಾಪ್ಚರ್ಸ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಸರ್ಚಲ್ಲಿ ಯುವಾನಿಧಿ ಅಂತ ಸರ್ಚ್ ಮಾಡಿ. ಜಸ್ಟ್ ಯುವ ಅಂತ ಟೈಪ್ ಮಾಡಿದರೆ ಸಾಕು. ಇಲ್ಲಿ 3 ಸರ್ವಿಸ್ ನೇಮ್ ನೀವು ನೋಡ್ಬೋದು. ಇಲ್ಲಿ ಫಸ್ಟ್ ಥಿಂಗ್ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಅಂತ ಇದೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೆಕೆಂಡ್ ಸ್ಟೇಜಲ್ಲಿ ಅಂದರೆ ಸೆಕೆಂಡ್ ಏನಿದೆ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ. ಸೊ ನೀವು ಅಪ್ಲೈ ಎಲ್ಲ ಮಾಡಿದ ಮೇಲೆ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಇಲ್ಲೇ. ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಂತ್ಲಿ ಕೊಡ್ತೀರಲ್ವ, ಸೊ ದುಡ್ಡು ಬಂದಿದೆಯಾ ಇಲ್ವಾ ಅಂತ ಕೂಡ ನೀವು ಇದೇ ಒಂದು ಸ್ಟೇಟಸ್ ಚೆಕ್ಕಲ್ಲಿ ಮಾಡ್ಕೋಬಹುದು. ಎಲ್ಲನೂ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಸೆಕೆಂಡ್ ಆಪ್ಷನಲ್ಲಿ ನೀವು ನೋಡ್ಕೋಬಹುದು. ಆ್ಯಂಡ್ ಥರ್ಡ್ ಥಿಂಗ್ ನಾನು ಹೇಳಿದೆ ಅಲ್ವಾ, ಮಂತ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಹೇಳಿ. ಸೊ ಅದು ನೀವು ಈ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಎಲ್ಲನೂ ಇಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಸೊ ಫಸ್ಟ್ ಇವಾಗ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಟಲ್ಲಿ ನೋಡ್ಬೋದು 6 ತಿಂಗಳಾಗಿದೆ ನೀವು ಟು ರಿಜಿಸ್ಟರ್ ದೇರ್ ನೇಮ್ ಇನ್ ಮ್ಯಾಂಡೇಟರಿ ಫಾರ್ ಯುವನಿಧಿ ಬೆನಿಫಿಷರೀಸ್ ಆಫ್ಟರ್ 6 months. ಯುವನಿಧಿ ಬೆನಿಫಿಟ್ಸ್ ತೊಗೊಂಡು 6 ತಿಂಗಳಾಗಿದೆ ಅಂತಂದರೆ ನೀವು ಕೌಶಲ್ ಕಾರ್ಗೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ದಾರೆ. ಟು ಅವೆಲ್ ಸ್ಕಿಲ್ ಟ್ರೈನಿಂಗ್, ಇಲ್ಲ ಅಂತಂದರೆ ನಿಮಗೆ ಬೆನಿಫಿಟ್ ಬರೋದು ಸ್ಟಾಪ್ ಮಾಡ್ತೀವಿ ಅಂತ ಇಲ್ಲೇ ಕೊಟ್ಟಿರೋದು. ಓಕೆನಾ, ಇದು ಏನು ನಾನು ಸ್ವತಃ ಹೇಳ್ತಾ ಇಲ್ಲ. ಆ್ಯಂಡ್ ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ NAD ಪೋರ್ಟಲ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಇದೆ. ಸೊ ನಿಮ್ಮ ಒಂದು NAD ಪೋರ್ಟಲಲ್ಲಿ ನಿಮ್ಮ ಕಾಲೇಜ್ ಎಂಟರ್ ಆಗಿದೆಯಾ ಇಲ್ಲ ಅಂತ ಮೊದಲು ನೀವು ನೋಡ್ಕೊಳ್ಬೇಕು. ಸೊ ಎಂಟರ್ ಆದರೆ ಮಾತ್ರ ನೀವು ಯುವನಿಧಿ ಸ್ಕೀಮ್ಗೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಅಂದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ತೊಗೊಳ್ತಾರೆ. ಓಕೆನಾ, ಸೊ ಫಸ್ಟ್ ನೀವು NAD ಪೋರ್ಟಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಹೇಗೆ ಮಾಡ್ಕೋಬೇಕು ಅಂತ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ವಿಡಿಯೋದಲ್ಲಿ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಸೊ ಅದು ಚೆಕ್ ಮಾಡ್ಕೊಳ್ಳಿ ಮೊದಲು. ನಿಮ್ಮದೇನಾದರೂ NAD ಪೋರ್ಟಲಲ್ಲಿ ಕಾಲೇಜ್ ಎಂಟರ್ ಆಗಿದೆಯಲ್ಲ ಅಂತ ನೋಡ್ಕೊಳ್ಬೇಕು. ಅಲ್ಲೇನಾದರೂ ಎಂಟರ್ ಆಗಿದೆ, ಡಿಗ್ರಿ ಸರ್ಟಿಫಿಕೇಟ್ ಬಂದಿದೆ ಅಲ್ಲಿ ಅಂತಂದರೆ ನೀವು ಅಪ್ಲೈ ಮಾಡಲಿಕ್ಕೆ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ಓಕೆ, ಸೊ ಚೆಕ್ ಮಾಡಿದ್ದಾದಮೇಲೆ ಅಗೇನ್ ಇದೇ ಒಂದು ಪೇಜ್ಗೆ ಬಂದುಬಿಟ್ಟು ಇಲ್ಲಿ ನೀವು ಎಸ್ ಅಂತ ಕೊಟ್ಟಿದ್ದಾದಮೇಲೆ ಇಲ್ಲಿ ಮೊದಲು ನೀವು ಆಧಾರ್ ಆಥೆಂಟಿಕೇಷನ್ ಮಾಡಬೇಕು. ಸೊ ಆಧಾರ್ ಆಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಬೆನಿಫಿಷರಿ ನೇಮ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಮತ್ತು ಇಲ್ಲಿ ನನ್ನ ಆಧಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು OTP ಅಂತ ಕ್ಲಿಕ್ ಮಾಡಿ ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಆಧಾರ್ ಆಥೆಂಟಿಕೇಷನ್ ಸಕ್ಸಸ್ಫುಲ್ ಆಗಿರುತ್ತೆ. ಓಕೆ, ಇದು ಫಸ್ಟ್ ಸ್ಟೆಪ್. ಅಗೇನ್ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಹೆಸರು, ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಎಲ್ಲನೂ ಬಂದುಬಿಡುತ್ತೆ. ಓಕೆನಾ, ಸೊ ಬಂದುಬಿಟ್ಟಾದಮೇಲೆ ಇಲ್ಲಿ ಒಂದಿಷ್ಟು ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕು ಅಷ್ಟೇ. ನಿಮ್ಮ ಡಿಸ್ಟಿಕ್, ತಾಲೂಕು ಮತ್ತು ನಿಮ್ಮ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಾಯಿದ್ದೀರಾ ಅಥವಾ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತಾಯಿದ್ದೀರಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ನಾನು ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ಮೇಲೆ ಸೆಲೆಕ್ಟ್ UG PG ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. UGನ PGನ ಅಂತ ನಿಮ್ಮದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಡಿಗ್ರಿ ಆಫ್ ಪಾಸಿಂಗ್, ನೀವು ಯಾವಾಗ ಪಾಸ್ ಆಗಿದ್ದೀರಾ, ನಿಮ್ಮ ಯೂನಿವರ್ಸಿಟಿ ಬೋರ್ಡ್ ಮತ್ತು ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ವ, ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಅದನ್ನು ಹಾಕಬೇಕು. ಮಾರ್ಕ್ಸ್ ಹಾಕಬೇಕು, ಕ್ಯಾಂಡಿಡೇಟ್ ನೇಮ್ ಹಾಕಬೇಕು, ಮಾರ್ಕ್ಸ್ ಇಲ್ಲ, ಕಾಲೇಜ್ ನೇಮ್, ಡೇಟ್ ಆಫ್ ರಿಸಲ್ಟ್. ಸೊ ಎಲ್ಲನೂ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಡೊಮಿಸೈಲ್ ಚೆಕ್, PUC, ಇಲ್ಲಿ ಏನೇನಿದೆ, ಇಲ್ಲಿ ಸ್ಟಾರ್ ಮಾರ್ಕ್ ಏನೇನಿದೆ ಅಲ್ವಾ ಅದೆಲ್ಲನೂ ನೀವು ಫಿಲ್ ಮಾಡಬೇಕು ಕಂಪಲ್ಸರಿ. ಸೊ ಸ್ಟಾರ್ ಮಾರ್ಕ್ ಇರೋದು ಫಿಲ್ ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ಮುಂದೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಅಂದರೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ, ಸಬ್ಮಿಟ್ ಆಗುತ್ತೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಸೊ ಎಲ್ಲನೂ ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದಾದಮೇಲೆ ಇಲ್ಲಿ ವರ್ಡ್ ವೆರಿಫಿಕೇಷನ್ ಕೇಳ್ತಾರೆ. ಈ ಒಂದು ವೆರಿಫಿಕೇಷನನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೇಳ್ತಾರೆ ಅನಿಸುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಎಂಟರ್ ಮಾಡಿದರೆ ಆಯಿತು. ಓಕೆ,
ಸೊ ಈ ರೀತಿಯಾಗಿ ನೀವು ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅಪ್ಲೈ ಮಾಡಿದಾದಮೇಲೆ ಅದು ವೆರಿಫೈ ಎಲ್ಲ ಮಾಡ್ತಾರೆ. ಅದು 2 ಮಂತ್ಸ್ ಆದರೂ ತೊಗೊಳ್ತಾರೆ. 2 ಮಂತ್ಸ್ ಆದಮೇಲೆ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಒಂದು ಸಲ ದುಡ್ಡು ಬರುತ್ತೆ. ಒಂದು ಸಲ ದುಡ್ಡು ಬಂದಾದಮೇಲೆ ನೀವು ಅಗೇನ್ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಹೋಗಬೇಕಾಗತ್ತೆ ಫಾರ್ ಫರ್ದರ್ ರಿಸೀವಿಂಗ್ ಅಮೌಂಟ್ಸ್. ಓಕೆ, ಸೊ ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.